ನೌಕರರ ಮತ್ತೊಂದು ಡೆಡ್ಲೈನ್. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ ನೌಕರರು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಷ್ಕರ ಹಿಂಪಡೆದಿದ್ದಾರೆ, ಆದರೆ ಸರ್ಕಾರಕ್ಕೆ ಮತ್ತೊಂದು ಗಡುವು ನೀಡಿದ್ದಾರೆ. ಮಾರ್ಚ್ 2ರ ಡೆಡ್ಲೈನ್. ಮಾರ್ಚ್ 2ರ ಒಳಗೆ ವೇತನ ಪರಿಷ್ಕರಣೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಸದ್ಯಕ್ಕೆ ಮುಷ್ಕರ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಸಾರಿಗೆ ಒಕ್ಕೂಟ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರು ಮತ್ತೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 2ನೇ ತಾರೀಕು, ಮಾರ್ಚ್ 2ರವರೆಗೆ ಡೆಡ್ಲೈನ್. ಅಲ್ಲಿಯವರೆಗೆ ವೇತನ ಪರಿಷ್ಕರಣೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ. ಈಗ ಕೆಲವೊಂದು ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಕೊಂಡಿದೆ, ಹಾಗಾಗಿ ತಾತ್ಕಾಲಿಕವಾಗಿ ಮುಷ್ಕರನ ಹಿಂಪಡೆದಿದ್ದಾರೆ. ಆದರೆ ಮುಂದುವರೆದ ನಿರ್ಧಾರ ಮಾರ್ಚ್ 2ರ ನಂತರ. ಮಾರ್ಚ್ 2ರವರೆಗೆ ಡೆಡ್ಲೈನ್ ಕೊಟ್ಟಿದ್ದು, ಅಲ್ಲಿಯವರೆಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾರ್ಚ್ 2ರವರೆಗೆ ವೇತನ ಪರಿಷ್ಕರಣೆಯ ಬಗ್ಗೆ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಸರ್ಕಾರಕ್ಕೆ 11 ದಿನದ ಗಡುವು ಕೊಟ್ಟಿದೆ ನೌಕರರ ಸಂಘ. ಇವತ್ತು ಸರ್ಕಾರದಿಂದ ನಿರ್ಧಾರ ತೆಗೆದುಕೊಂಡಿದ್ದು, ಆ ನಿರ್ಧಾರನ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಬಂದು ತಿಳಿಸಿ ಹೋದ್ರು. ಕೆಲವು ಬೇಡಿಕೆಗಳಿಗೆ ಮಣೆ ಹಾಕಲಾಗಿದೆ. ಹಾಗಾಗಿ ಸದ್ಯಕ್ಕೆ ಮುಷ್ಕರ ಇಲ್ಲ. ಆದರೆ ಉಳಿದ ಬೇಡಿಕೆಗಳು, ವೇತನ ಪರಿಷ್ಕರಣೆ ಸೇರಿದಂತೆ ಉಳಿದ ಬೇಡಿಕೆಗಳನ್ನ ಈಡೇರಿಸಬೇಕು. ಅದಕ್ಕೆ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಅನ್ನ ಒಂದು ವೇಳೆ ಕ್ರಾಸ್ ಮಾಡಿದ್ರೆ ಮತ್ತೆ ನಾವು ಮುಷ್ಕರದ ನಿರ್ಧಾರ ತಗೊಳ್ತೀವಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. 26 ತಿಂಗಳ ಸಂಬಳ ಹಿಂಬಾಕಿ ಕೊಡೋದ್ರ ಬಗ್ಗೆ ನಮ್ಮ ಒಪ್ಪಿಗೆ ಇಲ್ಲ. 38 ತಿಂಗಳ ಹಿಂಬಾಕಿ ಕೊಡಬೇಕು. ಎರಡು 2025ರಿಂದ ವೇತನ ಇಲ್ಲ, ನಾವು ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಬರ್ತಾ 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 ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ರಾಜ್ಯ ಸರ್ಕಾರ ಏನು ಹಿಂದೆ ಅವರು 14 ತಿಂಗಳಿಗಿನ್ನ ನಾವು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಅದ 26 ತಿಂಗಳ ಕಾಲ ಕೊಡ್ತೀವಿ ಅಂತಕ್ಕಂಥ ಆದೇಶ ಮತ್ತು ತದನಂತರದಲ್ಲಿ ಒಂದು ಏನು ವೇತನ ಹೆಚ್ಚಳದ ಬಗ್ಗೆ ಅವರೊಂದು ಆದೇಶವನ್ನ ಮಾಡಿದರೆ ಅದನ್ನ ನಾವು ಸಾರಾಸಕ್ತಾಗಿ ಒಪ್ಪೋದಿಲ್ಲ ಅಂತಕ್ಕಂಥ ನಿರ್ಣಯವನ್ನ ನಾವು ಈಗಾಗಲೇ ಹೇಳಿದ್ದೀವಿ. ಈ ಬಗ್ಗೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳ ನೌಕರರು ಮುಂದೆ ಹೋಗ್ಬೇಕಾ, ಯಾವ ಚಳುವಳಿಯನ್ನ ಮಾರ್ಗ ಹಿಡಿಬೇಕು ಅಂತಕ್ಕಂಥ ವಿಚಾರವನ್ನ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾದಂತ ಜಯದೇವರಾಜ ಅರಸ್ ಅವರು ಮೊದಲು ಮಾತನಾಡ್ತಾರೆ, ನಂತರ ಇತರೆ ನಾಯಕರುಗಳು ವಿಚಾರವನ್ನು ತಿಳಿಸ್ತಾರೆ. ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ, ಮೊತ್ತ ಮೊದಲಿಗೆ ನೀವೇನು ಬೆಳಗ್ಗೆಯಿಂದ ಇಲ್ಲಿವರೆಗೆ ನಮಗೆ ಸಹಕಾರ ಕೊಟ್ಟು ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಏನು ಸಹಕಾರ ಕೊಟ್ಟಿದೆ ಅದಕ್ಕೆ ಸಂಪೂರ್ಣವಾದ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇವತ್ತು ಏನು ಬೆಳಗಿನ ಸಮಾವೇಶನ ಮಾಡಿದ್ದೇವೆ, ಆ ಸಮಾವೇಶದ ಬಿಸಿ ಎಂದು ಸರ್ಕಾರಕ್ಕೆ ಮುಟ್ಟಿದೆ, ಕಡಾಖಂಡಿತಗೂ ಮುಟ್ಟಿದೆ. ಅದಕ್ಕಾಗಿ ಇವತ್ತು ಯಾರು ನಮ್ಮ ಅನುಮಾನ ಇತ್ತು ವಾತಾವರಣ ಬಂದಿಲ್ಲ, ಧೈರ್ಯವಾಗಿ ಬಂದು ಮಾತಾಡ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇರಲಿಲ್ಲ. ಬೆಳಗ್ಗೆ ಅವರೇ ನಮಗೂ ಫೋನ್ ಮಾಡಿದ್ರು, ವಿಜಯಭಾಸ್ಕರ್ಗೂ ಫೋನ್ ಮಾಡಿ, ಇಲ್ಲ ನಾನು ಬಂದು ಮಾತಾಡ್ತೇನೆ ಅನ್ನೋ ಮಾತನ್ನ ಅವರು ನಮಗೂ ಕೂಡ ಫೋನ್ ಮುಖ ಮಾತಾಡಿ ಹೇಳಿದ್ರು. ಅವರು ಕೂಡ ನಾವು ವ್ಯವಸ್ಥಾಪಕ ನಿರೀಕ್ಷೆಗೆ ಕೇಳ್ಕೊಂಡಿದ್ವಿ, ಯಾವ್ದಾರ ಒಂದು ಸ್ಪೆಸಿಫಿಕ್ ನಿರ್ಧಾರ ಬಂದ್ರೆ ಅದಕ್ಕೆ ನಾವೇನೋ ಸ್ಪಂದನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅವ್ರಿಗೆ. ಅವರು ಕೂಡ ಬಂದವರು ಸ್ಪಷ್ಟವಾಗಿ ಯಾವುದೋ ಮಾತುಗಳನ್ನ ನಾವು ಹೇಳಿಲ್ಲ. ಅದು ಕೂಡ ನಿಮ್ಮ ಮುಂದೆ ನಾವು ಹೇಳಿದ್ದೇವೆ. 4 ಗಂಟೆಗೆ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ಒಂದು ಘೋಷಣೆ ಮಾಡ್ತೇವೆ ಅಂತೇಳಿ. ನಮ್ಮ ಈ ಹೋರಾಟ
ಯಾವುದೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.